ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಧೃತಿ ಡಿವೋಷನಲ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈವಾಗಲೇ ಆಗಸ್ಟ್ ತಿಂಗಳಲ್ಲಿ ಒಂದು ಸೂರ್ಯಗ್ರಹಣ ಆಗಿದೆ. ಇದು 2ನೇ ಗ್ರಹಣ, ಅದು ಚಂದ್ರಗ್ರಹಣ 2026ನೇ. ಅದು ಅಲ್ಲದೆ ವರ್ಷದ ಕೊನೆಯ ಚಂದ್ರಗ್ರಹಣ ಇದೆ. ಅದರ ಬಗ್ಗೆ ಸಾಕಷ್ಟು ಜನರಲ್ಲಿ ಕುತೂಹಲ ಮೂಡಿದೆ. ಈ ಚಂದ್ರಗ್ರಹಣ ಯಾವ ದಿನ ಸಂಭವಿಸ್ತದೆ? ಗ್ರಹಣದ ಸಮಯ ಯಾವುದು? ಭಾರತದಲ್ಲಿ ಈ ಗ್ರಹಣ ಕಾಣಿಸ್ತದೆಯಾ ಅಥವಾ ಕಾಣಿಸ್ತಿದ್ರೆ ಸೂತಕವನ್ನು ಆಚರಿಸಬೇಕೇ? ರಕ್ಷಾಬಂಧನ ದಿನ ಪೂಜೆ ಮಾಡಬಹುದಾ ಅಥವಾ ಗರ್ಭಿಣಿಯರು ಯಾವ ರೀತಿಯ ಮುನ್ನೆಚ್ಚರಿಕೆ ವಹಿಸಬೇಕು? ಗ್ರಹಣದ ಸಮಯದಲ್ಲಿ ನಾವು ಯಾವೆಲ್ಲ ಮಂತ್ರಗಳನ್ನ ಜಪಿಸಬೇಕು? ಗ್ರಹಣದ ನಂತರ ಯಾವೆಲ್ಲ ದಾನ ಮಾಡಬೇಕು? ಈ ಎಲ್ಲ ಪ್ರಶ್ನೆಗಳಿಗೆ ಇವತ್ತಿನ ವಿಡಿಯೋದಲ್ಲಿ ಸರಳವಾಗಿ ಹೇಳ್ತಾ ಇದ್ದೀನಿ. ಹಾಗಾಗಿ ವಿಡಿಯೋವನ್ನು ದಯವಿಟ್ಟು ಕೊನೆವರೆಗೂ ತಪ್ಪದೇ ನೋಡಿ. ಸ್ನೇಹಿತರೆ, 2026 ಆಗಸ್ಟ್ 28ರಂದು ಶುಕ್ರವಾರದಂದು ಗ್ರಹಣ ಸಂಭವಿಸಲಿದೆ. ಈ ದಿನ ಶ್ರಾವಣ ಪೌರ್ಣಿಮೆ ಹಾಗೂ ರಕ್ಷಾಬಂಧನದ ದಿನವಾಗಿರುವುದರಿಂದ ಈ ಗ್ರಹಣದ ಬಗ್ಗೆ ಭಕ್ತರಲ್ಲಿ ವಿಶೇಷವಾದಂಥ ಆಸಕ್ತಿ ಮೂಡಿದೆ. ಚಂದ್ರಗ್ರಹಣ ಎನ್ನುವುದು ಭೂಮಿ, ಸೂರ್ಯ ಮತ್ತು ಚಂದ್ರನ ಮಧ್ಯದಲ್ಲಿ ಬಂದು ಭೂಮಿಯ ನೆರಳು ಚಂದ್ರನ ಮೇಲೆ ಬೀಳುವ ಖಗೋಳವಾದಂಥ ಘಟನೆಯಾಗಿದೆ. ಸಂಪೂರ್ಣ ಚಂದ್ರನು ಭೂಮಿಯ ಗಾಢ ನೆರಳಿನಲ್ಲಿ ಪ್ರವೇಶಿಸಿದಾಗ ಅದನ್ನು ಸಂಪೂರ್ಣ ಅಥವಾ ಖಗ್ರಾಸ್ ಚಂದ್ರಗ್ರಹಣ ಅಂತ ಕರೀತಾರೆ. ಈ ಸಮಯದಲ್ಲಿ ಚಂದ್ರನು ಸಾಮಾನ್ಯವಾಗಿ ಕಾಣುವ ಬಿಳಿ ಬಣ್ಣಕ್ಕಿಂತ ಕೆಂಪು ಅಥವಾ ಕಿತ್ತಳೆ ಬಣ್ಣದಲ್ಲಿ ಕಾಣಿಸಿಕೊಳ್ಳುವಂಥ ಸಾಧ್ಯತೆ ಇರುತ್ತದೆ. ಇದೇ ಕಾರಣದಿಂದ ಸಂಪೂರ್ಣ ಚಂದ್ರಗ್ರಹಣವನ್ನು ಸಾಮಾನ್ಯವಾಗಿ ಬ್ಲಡ್ ಮೂನ್ ಅಂತ ಕರೆಯಲಾಗುತ್ತದೆ. ಇನ್ನು ಈ ಚಂದ್ರಗ್ರಹಣದ ಸಮಯದ ಬಗ್ಗೆ ನೋಡೋಣ. ಭಾರತೀಯ ಸಮಯದಂತೆ ಆಗಸ್ಟ್ 28ರಂದು ಬೆಳಿಗ್ಗೆ 6:54 ಚಂದ್ರನು ಉಪಛಾಯೆಯನ್ನು ಪ್ರವೇಶಿಸುತ್ತಾನೆ. ಬೆಳಿಗ್ಗೆ 8:04 ಗ್ರಹಣ ಆರಂಭವಾಗುತ್ತದೆ. ಬೆಳಿಗ್ಗೆ 9:43 ಗ್ರಹಣದ ಮಧ್ಯಭಾಗ ಬರುತ್ತದೆ ಮತ್ತು ಬೆಳಿಗ್ಗೆ 11:22 ಗ್ರಹಣ ಮುಕ್ತಾಯವಾಗುತ್ತದೆ. ನಂತರ ಮಧ್ಯಾಹ್ನ 12:32 ಉಪಛಾಯೆಯು ಸಂಪೂರ್ಣವಾಗಿ ಮುಗಿಯುತ್ತದೆ. ಆದರೆ ಸ್ನೇಹಿತರೆ, ಇಲ್ಲಿ ಒಂದು ಮುಖ್ಯವಾದಂಥ ಸಮಯವನ್ನು ನೆನಪಿಟ್ಟುಕೊಳ್ಳಬೇಕು. ಗ್ರಹಣದ ಸಮಯವನ್ನು ಸ್ಥಳೀಯ ಸಮಯ ಮತ್ತು ಖಗೋಳ ಲೆಕ್ಕಾಚಾರದ ಪ್ರಕಾರ ಪರಿಶೀಲಿಸಲಾಗಿದೆ. 2026 ಆಗಸ್ಟ್ 28ರ ಚಂದ್ರಗ್ರಹಣ ಭಾರತದಲ್ಲಿ ಕಾಣಿಸುತ್ತದೆಯೇ ಅಂತ ಅನ್ನೋದಾದರೆ, ಈ ಗ್ರಹಣ ಭಾರತದಲ್ಲಿ ಗೋಚರಿಸುವುದಿಲ್ಲ. ಏಕೆಂದರೆ ಗ್ರಹಣದ ಪ್ರಮುಖ ಹಂತಗಳು ಭಾರತದಲ್ಲಿ ಹಗಲಿನ ಸಮಯದಲ್ಲಿ ಸಂಭವಿಸುತ್ತದೆ. ಈ ಕಾರಣದಿಂದ ಭಾರತದಲ್ಲಿ ವಾಸಿಸುವವರು ಚಂದ್ರಗ್ರಹಣವನ್ನು ಕಣ್ಣಾರೆ ನೋಡಲು ಸಾಧ್ಯವಾಗುವುದಿಲ್ಲ. ಈ ಗ್ರಹಣವು ಅಮೆರಿಕದ ಕೆಲವು ಭಾಗಗಳು, ಯುರೋಪ್, ಆಫ್ರಿಕಾ ಮತ್ತು ಪಶ್ಚಿಮ ಏಷ್ಯಾದ ಕೆಲವು ಪ್ರದೇಶಗಳಲ್ಲಿ ಗೋಚರಿಸುತ್ತದೆ. ಭಾರತದಲ್ಲಿ ಗ್ರಹಣ ಕಾಣಿಸ್ತಿದ್ರೆ ಸೂತಕಾಲ ಇರುತ್ತದೆ ಅಂತ ನೋಡೋದಾದರೆ, ಸೂತಕವು ಕಾಲವು ಗ್ರಹಣ ಗೋಚರಿಸುವ ಪ್ರದೇಶಕ್ಕೆ ಮಾತ್ರ ಸಂಬಂಧಿಸಿರುತ್ತದೆ. ಆದ್ದರಿಂದ ಭಾರತದಲ್ಲಿ ಈ ಗ್ರಹಣ ಗೋಚರಿಸುತ್ತಿದ್ದರೆ ಇಲ್ಲಿ ಸೂತಕವನ್ನು ಆಚರಿಸುವಂತಹ ಅಗತ್ಯವಿಲ್ಲ. ಅಂದರೆ ರಕ್ಷಾಬಂಧನದ ದಿನದ ಪೂಜೆ, ದೇವರ ಆರಾಧನೆ, ರಾಖಿ ಕಟ್ಟುವುದು ಮತ್ತು ಇತರ ಧಾರ್ಮಿಕ ಆಚರಣೆಗಳನ್ನು ಗ್ರಹಣದ ಕಾರಣದಿಂದ ನಿಲ್ಲಿಸುವಂಥ ಅವಶ್ಯಕತೆ ಇಲ್ಲ. ಇನ್ನು ಜ್ಯೋತಿಷ್ಯ ದೃಷ್ಟಿಯಿಂದ ನೋಡಿದರೆ ಈ ಚಂದ್ರಗ್ರಹಣವು ಕುಂಭರಾಶಿ ಮತ್ತು ಶತಭಿಷ ನಕ್ಷತ್ರಕ್ಕೆ ಸಂಬಂಧಿಸಿದೆ. ಚಂದ್ರನು ಮನಸ್ಸು, ಭಾವನೆಗಳು ಮತ್ತು ಮಾನಸಿಕ ಸ್ಥಿತಿಗೆ ಸಂಬಂಧಿಸಿದ ಗ್ರಹಣವೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಗ್ರಹಣದ ಸಂದರ್ಭದಲ್ಲಿ ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳುವುದು, ಅನಗತ್ಯ ಚಿಂತೆ ಮಾಡದಿರುವುದು ಮತ್ತು ದೇವರ ಸ್ಮರಣೆಯಲ್ಲಿ ಸಮಯ ಕಳೆಯುವುದು ಉತ್ತಮ. ಆದರೆ ಸ್ನೇಹಿತರೆ, ಇಂಥ ಫಲಿತಾಂಶಗಳನ್ನು ನಂಬಿಕೆ ಮತ್ತು ಪರಂಪರೆಯ ಭಾಗವಾಗಿ ನೋಡಬೇಕು. ಇನ್ನು ವಿಶೇಷವಾಗಿ ಗರ್ಭಿಣಿಯರ ಬಗ್ಗೆ ಸಾಕಷ್ಟು ಜನರಿಗೆ ಆತಂಕ ಇರುತ್ತದೆ. ಗ್ರಹಣ ಎಂದಾಕ್ಷಣ ಗರ್ಭಿಣಿಯರು ಭಯಪಡುವಂತಹ ಅಗತ್ಯವಿಲ್ಲ. ಗರ್ಭಿಣಿಯರು ತಮ್ಮ ಆರೋಗ್ಯದ ಬಗ್ಗೆ ವೈದ್ಯರು ನೀಡಿರುವ ಸಲಹೆಯನ್ನು ಮೊದಲ ಆದ್ಯತೆಯಾಗಿ ಪರಿಗಣಿಸಬೇಕು. ಗ್ರಹಣದ ಸಮಯದಲ್ಲಿ ಹೊರಗೆ ಹೋಗಬಾರ್ದು, ಚಾಕು ಬಳಸಬಾರ್ದು, ತರಕಾರಿ ಕತ್ತರಿಸಬಾರ್ದು, ಹೊಲಿಗೆ ಮಾಡಬಾರ್ದು, ಮಲಗಬಾರ್ದು ಎಂಬಂಥ ಹಲವಾರು ನಿಯಮಗಳು ನಮ್ಮ ಧಾರ್ಮಿಕ ನಂಬಿಕೆಗಳಲ್ಲಿ ಕಂಡುಬರ್ತವೆ. ಆದರೆ ಇವುಗಳನ್ನು ಪಾಲಿಸದಿದ್ದರೆ ಮಗುವಿಗೆ ಹಾನಿಯಾಗುತ್ತದೆ ಎಂಬುದಕ್ಕೆ ದೃಢವಾಗಿ ವೈಜ್ಞಾನಿಕ ಯಾವುದೇ ಸಾಕ್ಷ್ಯಗಳಿಲ್ಲ. ಆದ್ದರಿಂದ ಇಂಥ ವಿಚಾರಗಳಿಂದ ಗರ್ಭಿಣಿಯರು ಭಯಪಡುವುದು ಸರಿಯಲ್ಲ. ಗರ್ಭಿಣಿಯರಿಗೆ ಮುಖ್ಯವಾಗಿ ಬೇಕಾಗಿರುವುದು ಆರಾಮು, ಪೌಷ್ಟಿಕ ಆಹಾರ, ಸಾಕಷ್ಟು ನೀರು ಮತ್ತು ವೈದ್ಯರ ಸಲಹೆಯ ಪಾಲನೆ. ಔಷಧಿ ತೆಗೆದುಕೊಳ್ಳಬೇಕಾದ ಸಮಯವಾಗಿದ್ದರೆ ಅದನ್ನು ಗ್ರಹಣದ ಕಾರಣದಿಂದ ಎಂದಿಗೂ ತಪ್ಪಿಸಬಾರದು. ನೀರು ಕುಡಿಯಬೇಕಾದರೆ ನೀರು ಕುಡಿಯಬೇಕು. ಹಸಿವಾಗಿದ್ದರೆ ಆಹಾರ ಸೇವಿಸಬೇಕು. ದೇಹಕ್ಕೆ ಯಾವುದೇ ತೊಂದರೆ ಕಂಡು ಬಂದರೆ ವೈದ್ಯರನ್ನು ಸಂಪರ್ಕಿಸಬೇಕು. ಮನೆಯಲ್ಲಿ ಕುಳಿತು ದೇವರ ಸ್ಮರಣೆ, ನಾಮಸ್ಮರಣೆ, ಮಂತ್ರ ಜಪ ಅಥವಾ ಧಾರ್ಮಿಕ ಗ್ರಂಥಗಳ ಪಠಣ ಮಾಡಬೇಕು. ಇದರಿಂದ ಮನಸ್ಸಿಗೆ ಶಾಂತವಾಗುತ್ತದೆ.
ಇನ್ನು ಗ್ರಹಣದ ಸಮಯದಲ್ಲಿ ನಾವು ಯಾವೆಲ್ಲ ಮಂತ್ರಗಳನ್ನು ಜಪಿಸಬೇಕು ಅಂತ ನೋಡೋದಾದರೆ, ಗ್ರಹಣದ ಸಮಯವನ್ನು ಮಂತ್ರ ಜಪಕ್ಕೆ ಉತ್ತಮ ಸಮಯ ಅಂತ ಹೇಳಲಾಗುತ್ತದೆ. ಓಂ ನಮಃ ಶಿವಾಯ ಮಹಾಮೃತ್ಯುಂಜಯ ಮಂತ್ರ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ಚಂದ್ರಾಯ ನಮಃ ಅಥವಾ ಓಂ ಸೋಮಾಯ ನಮಃ ಎಂಬ ಮಂತ್ರಗಳನ್ನು ಭಕ್ತಿಯಿಂದ ಜಪಿಸಬೇಕು. ಗರ್ಭಿಣಿಯರು ಕೂಡ ತಮ್ಮ ಮನಸ್ಸಿಗೆ ಶಾಂತಿ ನೀಡುವಂತಹ ಮಂತ್ರ ಅಥವಾ ದೇವರ ನಾಮಸ್ಮರಣೆಯನ್ನು ಮಾಡಬಹುದು. ವಿಶೇಷವಾಗಿ ಗರ್ಭಿಣಿಯರು ಯಾವುದಾದರೂ ಮಂತ್ರ ಅಥವಾ ಪಠಣವನ್ನು ಮಾಡಬೇಕೆಂದಿದ್ದರೆ ಆರಾಮಾಗಿ ಕುಳಿತು ತಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಮಾಡುವುದು ಒಳ್ಳೆಯದು. ಇನ್ನು ಗ್ರಹಣದ ಸಮಯದಲ್ಲಿ ದೇವರ ಧ್ಯಾನ ಮಾಡುವುದರ ಜೊತೆಗೆ ರಾಮನಾಮ, ಕೃಷ್ಣನಾಮ, ಶಿವನಾಮ ಅಥವಾ ತಮ್ಮ ಇಷ್ಟ ದೇವರ ನಾಮಸ್ಮರಣೆ ಮಾಡಬಹುದು. ದೇವರ ನಾಮವನ್ನು ಭಕ್ತಿಯಿಂದ ಜಪಿಸುವುದೇ ಮುಖ್ಯ. ದೊಡ್ಡ ದೊಡ್ಡ ನಿಯಮಗಳನ್ನು ಪಾಲಿಸಲು ಸಾಧ್ಯವಾಗದಿದ್ದರೆ ಮನಸ್ಸಿನಲ್ಲಿ ಭಕ್ತಿಯಿಂದ ದೇವರನ್ನು ನೆನೆಸಿಕೊಳ್ಳಬೇಕು. ಭಕ್ತಿ ಮತ್ತು ಶಾಂತ ಮನಸ್ಸು ಮುಖ್ಯವಾಗಿರುತ್ತೆ. ಇನ್ನು ಗ್ರಹಣದ ಮುಗಿದ ನಂತರ ಏನು ಮಾಡಬೇಕು ಅಂತ ನೋಡೋದಾದರೆ, ಗ್ರಹಣ ಮುಗಿದ ನಂತರ ಸ್ನಾನ ಮಾಡಿ ಮನೆಯ ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ದೇವರ ಪೂಜೆ ಮಾಡಬೇಕು. ಕೆಲವರು ಗ್ರಹಣದ ನಂತರ ದಾನ ಮಾಡುವ ಪದ್ಧತಿಯನ್ನು ಅನುಸರಿಸ್ತಾರೆ. ಅಕ್ಕಿ, ಹಾಲು, ಮೊಸರು, ಸಕ್ಕರೆ, ಹಿಟ್ಟು, ಬಿಳಿ ಬಟ್ಟೆ ಅಥವಾ ತಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಹಣವನ್ನು ದಾನ ಮಾಡುತ್ತಾರೆ. ಬಡವರಿಗೆ ಅಥವಾ ಅಗತ್ಯರಿಗೆ ಸಹಾಯ ಮಾಡುವುದು ಕೂಡ ಒಳ್ಳೆಯ ಕಾರ್ಯ. ದಾನ ಮಾಡುವಾಗ ಪ್ರದರ್ಶನಕ್ಕಿಂತ ಸೇವಾ ಮನೋಭಾವ ಮುಖ್ಯವಾಗಿರುತ್ತದೆ. ಇನ್ನು ತುಳಸಿ ಎಲೆ, ಗಂಗಾಜಲ, ತುಳಸಿ ಮಾಲೆ ಮುಂತಾದವುಗಳಿಗೆ ನಮ್ಮ ಧಾರ್ಮಿಕ ಸಂಪ್ರದಾಯದಲ್ಲಿ ವಿಶೇಷವಾದಂಥ ಸ್ಥಾನವಿದೆ. ಇವುಗಳನ್ನು ಪೂಜೆಯಲ್ಲಿ ಬಳಸಬಹುದು. ಆದರೆ ತುಳಸಿ ಮಾಲೆ ಧರಿಸಿರುವುದರಿಂದ ಗ್ರಹಣದ ವೈಜ್ಞಾನಿಕ ಹಾನಿಯಿಂದ ರಕ್ಷಣೆ ಸಿಗುತ್ತದೆ. ಗರ್ಭದಲ್ಲಿರುವ ಮಗುವಿಗೆ ಯಾವುದೇ ಪರಿಣಾಮ ಬೀರುವುದಿಲ್ಲ. ಆದ್ದರಿಂದ ಇವುಗಳನ್ನು ಧಾರ್ಮಿಕ ನಂಬಿಕೆಯಾಗಿ ಪರಿಗಣಿಸಬೇಕು. ಸ್ನೇಹಿತರೆ, ಮುಖ್ಯವಾಗಿ ನಾವು ನೆನಪಿಡಬೇಕಾದಂಥ ವಿಷಯವೆಂದರೆ, ಚಂದ್ರಗ್ರಹಣ ಒಂದು ಸಹಜ ಖಗೋಳ ಘಟನೆ. ಅದನ್ನು ನೋಡಿ ಭಯಪಡುವಂತಹ ಅಗತ್ಯವಿಲ್ಲ. ಗ್ರಹಣವು ನಮ್ಮ ಜೀವನದಲ್ಲಿ ಖಚಿತವಾಗಿ ಕೆಟ್ಟ ಘಟನೆಗಳನ್ನು ಉಂಟು ಮಾಡುತ್ತದೆ ಅಂತ ಭಯಪಡುವಂಥ ಅಗತ್ಯವಿಲ್ಲ. ಧಾರ್ಮಿಕ ನಂಬಿಕೆ ಇರೋರು ತಮ್ಮ ಸಂಪ್ರದಾಯದಂತೆ ಪೂಜೆ, ಜಪ, ಧ್ಯಾನ ಮತ್ತು ದಾನ ಮಾಡ್ಬೋದು. ವೈಜ್ಞಾನಿಕ ದೃಷ್ಟಿಯಿಂದ ನೋಡಿದರೆ ಗ್ರಹಣವು ಸೂರ್ಯ, ಭೂಮಿ ಮತ್ತು ಚಂದ್ರನ ಸ್ಥಾನಗಳಿಂದ ಉಂಟಾಗುವ ಸಹಜ ಖಗೋಳ ವಿದ್ಯಮಾನವಾಗಿರುತ್ತದೆ. ಆದ್ದರಿಂದ ಸ್ನೇಹಿತರೆ, 2026 ಆಗಸ್ಟ್ 28 ಚಂದ್ರಗ್ರಹಣದ ಬಗ್ಗೆ ಯಾವುದೇ ಭಯಪಡುವಂತಹ ಬದಲು ಈ ದಿನವನ್ನು ಶಾಂತವಾಗಿ ಮತ್ತು ಭಕ್ತಿಯಿಂದ ಕಳೆಯೋಣ. ಭಾರತದಲ್ಲಿ ಗ್ರಹಣ ಗೋಚರಿಸುತ್ತಿದ್ದರೆ ಸೂತಕದ ವಿಚಾರದಲ್ಲಿ ನಿಮ್ಮ ಕುಟುಂಬದ ಸಂಪ್ರದಾಯ ಅಥವಾ ಸ್ಥಳೀಯ ಪಂಚಾಂಗದ ಮಾರ್ಗದರ್ಶನವನ್ನು ಅನುಸರಿಸಬೇಕು. ಗರ್ಭಿಣಿಯರು ಯಾವುದೇ ಭಯದಿಂದ ಆಹಾರ, ನೀರು ಅಥವಾ ಅಗತ್ಯ ಔಷಧಿಗಳನ್ನು ತಪ್ಪಿಸಬಾರದು. ಆರೋಗ್ಯಕ್ಕೆ ಸಂಬಂಧಿಸಿದ ಯಾವುದೇ ವಿಚಾರದಲ್ಲಿ ವೈದ್ಯರ ಸಲಹೆ ಮುಖ್ಯವಾಗಿರುತ್ತದೆ. ಇನ್ನು ಕೊನೆಯದಾಗಿ ಹೇಳೋದಾದರೆ, ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಕುಟುಂಬದವರು ಮತ್ತು ಸ್ನೇಹಿತರಿಗೆ ಈ ಮಾಹಿತಿಯನ್ನು ಶೇರ್ ಮಾಡಿ. ಇಂಥ ಪೂಜಾ ಮಾಹಿತಿ, ಏಕಾದಶಿ, ವ್ರತ, ಹಬ್ಬ ಹರಿದಿನಗಳ ಮಾಹಿತಿ ಹಾಗೂ ಭಕ್ತಿಯ ವಿಡಿಯೋಗಳನ್ನು ಪಡೆಯಲು ನಮ್ಮ ಧೃತಿ ಡಿವೋಷನಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಒತ್ತುವುದನ್ನು ಮರಿಬೇಡಿ. ನಿಮ್ಮೆಲ್ಲರಿಗೂ ದೇವರ ಕೃಪೆ ಸದಾ ಇರಲಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನ ಸುಖಿನೋ ಭವಂತು.